ಸಾಲಬಾಧೆ ತಾಳಲಾರದೆ ದಂಪತಿ ಆತ್ಮಹತ್ಯೆ. ಕೈ ಮುಖಂಡನ ಕಿರುಕುಳಕ್ಕೆ ಬೇಸತ್ತು ಕುಣಿಕೆಗೆ ಕೊರಳುಬಿದ್ದ ವ್ಯಕ್ತಿ. ಮುಂದುವರೆದ ಆಪರೇಷನ್ ಫುಟ್ಪಾತ್. ನಾಳೆಯಿಂದ ಜಸ್ಟ್ ಕ್ಲೀನ್ ಬೆಂಗಳೂರು ಸ್ಟಾರ್ಟ್. ಇದೆಲ್ಲದರ ಸಂಕ್ಷಿಪ್ತ ವರದಿ ಕರ್ನಾಟಕ ಟಾಪ್ 20ಯಲ್ಲಿ. ಸಾಲಬಾಧೆಗೆ ಮನನೊಂದು ರೈತ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಬೇವುಕಲ್ಲು ಗ್ರಾಮದ ಮೀಸೆ ಪುಟ್ಟಸ್ವಾಮಿ ಹಾಗೂ ನಾಗಮ್ಮ ಆತ್ಮಹತ್ಯೆಗೆ ಶರಣಾಗಿರುವ ದಂಪತಿ. 5 ಎಕರೆ ಜಮೀನು ಹೊಂದಿದ್ದ ಪುಟ್ಟಸ್ವಾಮಿ ನಾಗಮ್ಮ ದಂಪತಿ ಮಕ್ಕಳೊಂದಿಗೆ ಬದುಕು ನಡೆಸುತ್ತಿದ್ರು. ಸಾಲ ಮಾಡಿಕೊಂಡಿದ್ದ ಪುಟ್ಟಸ್ವಾಮಿ ಅವರಿಗೆ ಸಾಲಗಾರರ ಕಾಟ ಹೆಚ್ಚಾಗಿತ್ತು ಎನ್ನಲಾಗಿದೆ. ಜೊತೆಗೆ ಮಳೆ ಬಾರದೆ ಬೆಳೆಯೂ ಇಲ್ಲದೆ ಪರಿತಪಿಸುವಂತಾಗಿತ್ತು. ಇದರಿಂದ ಬೇಸತ್ತು ಆಲದ ಮರಕ್ಕೆ ಇಬ್ಬರೂ ಸಹ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿವಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗುತ್ತಿಗೆ ಪಡೆದ ಕೆಲಸದ ಹಣ ಕೇಳಿದ್ದಕ್ಕೆ ಕೈ ಮುಖಂಡನಿಂದ ಆವಾಜ್ಗೆ ಹೆದರಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಖದೀರ್ ಪಾಷಾ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಕೈ ಮುಖಂಡ ಅರವಿಂದ್ ಚೌಹಾಣ್ ಹಾಗೂ ಆತನ ಅಳಿಯ ಅಮಿತ್ ರಾಠೋಡ್ ಮೇಲೆ ದೂರು ದಾಖಲಾಗಿದೆ. 2028ರ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಅರವಿಂದ್ ಚೌಹಾಣ್ ಸೇಡಂನ ಸಿಮೆಂಟ್ ಕಾರ್ಖಾನೆಯಲ್ಲಿ ಗುತ್ತಿಗೆ ಪಡೆದಿದ್ರು. ಅದೇ ಕಾಮಗಾರಿಗೆ ಕೂಲಿಕಾರರನ್ನ ತೆಗೆದುಕೊಂಡು ಹೋಗಿ ಕೆಲಸ ಮಾಡಿದ್ದ ಖದೀರ್ ಪಾಷಾ. ಹೀಗಾಗಿ ಕೈ ಮುಖಂಡ ಅರವಿಂದ್ಗೆ ಖದೀರ್ ಪಾಷಾ ಹಣ ಕೇಳಿದ್ರು. ಈ ವೇಳೆ ಅರವಿಂದ್ ಹಾಗೂ ಅಳಿಯನಿಂದ ಜೀವ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಲಾಗಿದೆ. ಕೈ ಮುಖಂಡನ ಕಿರುಕುಳಕ್ಕೆ ರಟಕಲ್ ಗ್ರಾಮದ ಜಮೀನಿನಲ್ಲಿ ಖದೀರ್ ಪಾಷಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತನ ಪತ್ನಿ ಅನೀಸಾ ಬೇಗಂನಿಂದ ಕೈ ಮುಖಂಡನ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ರಟಕಲ್ ಪೊಲೀಸ್ ಠಾಣೆಯಲ್ಲಿ ಕೈ ಮುಖಂಡ ಹಾಗೂ ಅಳಿಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫುಟ್ಪಾತ್ ಒತ್ತುವರಿದಾರರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಇಂದು ಫುಟ್ಪಾತ್ ತೆರವು ಕಾರ್ಯ ನಡೆಸಲಾಯಿತು. ಕೆಆರ್ ಮಾರ್ಕೆಟ್ ಮತ್ತು ಕಲಾಸಿಪಾಳ್ಯ ರಸ್ತೆಯಲ್ಲಿ ಜಿಬಿಎ ಅಧಿಕಾರಿಗಳು ತೆರವು ಮಾಡಿದ್ರು. ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದ್ರು. ಫುಟ್ಪಾತ್ ಮೇಲೆ ಮಳಿಗೆಗಳ ನಿರ್ಮಾಣ ಮಾಡಿಕೊಂಡು ವ್ಯಾಪಾರ ಮಾಡಲಾಗ್ತಿತ್ತು. ಕಳೆದ ಬಾರಿ ತೆರವು ಕಾರ್ಯಾಚರಣೆ ಆದ ಜಾಗದಲ್ಲಿ ಮತ್ತೆ ವ್ಯಾಪಾರ ಮಾಡ್ತಾ ಇರುವವರಿಗೆ ಬಿಸಿ ಮುಟ್ಟಿಸಲಾಯಿತು. ಅಲ್ಲದೆ ಕೆಆರ್ ಮಾರ್ಕೆಟ್ನಲ್ಲಿ 5 ಅಂಗಡಿಗಳಿಗೆ ಜಿಬಿಎ ಅಧಿಕಾರಿಗಳು ದಂಡ ಹಾಕಿದ್ರು. ಮೆಡಿಕಲ್ ಶಾಪ್, ಹೋಟೆಲ್, ಡಯಾಲಿಸಿಸ್ ಸೆಂಟರ್ಗಳಿಗೆ ತಲಾ 5,000 ರು ದಂಡ ಹಾಕಲಾಯಿತು. ಫುಟ್ಪಾತ್ ಒತ್ತುವರಿ ಮಾಡಿ ಫುಟ್ಪಾತ್ ಮೇಲೆ ಮೆಟ್ಟಿಲುಗಳನ್ನ ಕಟ್ಕೊಂಡಿದ್ರು. ಫುಟ್ಪಾತ್ ಒತ್ತುವರಿ ಮಾಡಿದ ಎಲ್ಲಾ ಅಂಗಡಿಗಳಿಗೂ ದಂಡ ವಿಧಿಸಲಾಗಿದೆ. ನಾಳೆಯಿಂದ ಜಸ್ಟ್ ಕ್ಲೀನ್ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ ನೀಡಲಾಗ್ತಾ ಇದೆ. ಜಿಬಿಎ ವ್ಯಾಪ್ತಿಯಲ್ಲಿ ಜಸ್ಟ್ ಕ್ಲೀನ್ ಬೆಂಗಳೂರು ಅಭಿಯಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಡಲಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರು ಫುಟ್ಪಾತ್ ತೆರವು, ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ಬಳಿಕ ಈಗ ಖಾಲಿ ಸೈಟ್ ಅನ್ನು ಕ್ಲೀನ್ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗ್ರಹವಾಗಿರುವ ತ್ಯಾಜ್ಯ ತೆರವು ಮಾಡಲಾಗುತ್ತೆ. ರಸ್ತೆ ಬದಿ, ಪಾದಾಚಾರಿ ಮಾರ್ಗ, ಸಾರ್ವಜನಿಕ ಸ್ಥಳಗಳು, ಖಾಲಿ ನಿವೇಶನಗಳು ಮಾತ್ರವಲ್ಲದೆ ವಿವಿಧ ಇಲಾಖೆಗಳ ಖಾಲಿ ಜಾಗದಲ್ಲಿಯೂ ಕೂಡ ಪಾರಂಪರಿಕ ತ್ಯಾಜ್ಯ ಸಂಗ್ರಹವಾಗಿದ್ದು ಸದ್ಯಕ್ಕೆ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗ್ತಿದೆ. ಈಗಾಗಲೇ 1,616 ಸ್ಥಳಗಳಲ್ಲಿ ಸುಮಾರು 22,000 ಟನ್ ಪಾರಂಪರಿಕ ತ್ಯಾಜ್ಯ ಗುರುತು ಮಾಡಲಾಗಿದೆ. ನಗರದಾದ್ಯಂತ ಒಟ್ಟು 1 ಲಕ್ಷ ಟನ್ಗಿಂತ ಹೆಚ್ಚು ತ್ಯಾಜ್ಯ ಇರಬಹುದು ಅಂತ ಅಂದಾಜಿಸಲಾಗಿದೆ. ಮಾಲೀಕರಿಗೂ ತಮ್ಮ ಖಾಲಿ ಸೈಟ್ಗಳಲ್ಲಿ ತ್ಯಾಜ್ಯ ತೆರವಿಗೆ ಆಗಸ್ಟ್ 15ರವರೆಗೂ ಗಡುವು ಕೊಡಲಾಗಿದೆ. ಒಂದು ವೇಳೆ ತ್ಯಾಜ್ಯ ತೆರವು ಮಾಡದಿದ್ದರೆ ಸರ್ಕಾರವೇ ತೆರವು ಮಾಡಲಿದ್ದು ಅದರ ಖರ್ಚನ್ನು ತೆರಿಗೆ ಕಟ್ಟುವ ವೇಳೆ ಪಾವತಿ ಮಾಡಬೇಕಾಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ ಎಸ್ಪಿಜಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡುತ್ತಿರುವ ಸಮೀಪವೇ ಹಾಡು ಹಗಲೇ ಯುವಕನೊಬ್ಬ ಲಾಂಗ್ ಹಿಡಿದು ಭಯದ ವಾತಾವರಣ ಸೃಷ್ಟಿಸಿದ್ದಾನೆ. ಪ್ರಧಾನಿ ಮೋದಿ ಅವರು ಉದ್ಘಾಟಿಸುವ ವಿವೇಕ ಸ್ಮಾರಕ ಬಳಿಯೇ ಯುವಕನೊಬ್ಬ ಲಾಂಗ್ ಹಿಡಿದು ವಿದ್ಯಾರ್ಥಿನಿಯೊಂದಿಗೆ ಜಗಳ ಮಾಡಿದ್ದಾನೆ. ವಿವೇಕ ಸ್ಮಾರಕದ ಪಕ್ಕದ ಮೈಸೂರಿನ ಮಹಾರಾಣಿ ಪದವಿ ಪೂರ್ವ ಕಾಲೇಜಿನ ಹಿಂಭಾಗದ ರಸ್ತೆಯಲ್ಲಿ ಯುವಕನೊಬ್ಬ ಲಾಂಗ್ ಹಿಡಿದು ಅಟ್ಟಹಾಸ ಮೆರೆದಿದ್ದಾನೆ. ಮಹಾರಾಷ್ಟ್ರದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದ ಭಾರೀ ಅವಘಡ ಸಂಭವಿಸಿದೆ. ಬೃಹತ್ ಕಟ್ಟಡ ನೆಲಸಮವಾದ್ದರಿಂದ 9 ಮಂದಿ ಸಾವಿಗೀಡಾಗಿದ್ದು ಹಲವರ ಸ್ಥಿತಿ ಗಂಭೀರವಾಗಿದೆ. ಮಹಾರಾಷ್ಟ್ರದ ಭೀವಂಡಿಯಲ್ಲಿ 4 ಅಂತಸ್ತಿನ ಕಟ್ಟಡ ಇಂದು ಏಕಾಏಕಿ ಕುಸಿದು ಬಿದ್ದಿದೆ. ಪರಿಣಾಮ 9 ಮಂದಿ ಸ್ಥಳದಲ್ಲೇ ದುರ್ಮರಣವನ್ನು ಹೊಂದಿದ್ದು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಹಲವು ಮಂದಿ ಗಂಭೀರವಾಗಿ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಎನ್ಡಿಆರ್ಎಫ್ ತಂಡ ಹಾಗೂ ಸ್ಥಳೀಯ ಆಡಳಿತ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿತು. ಇನ್ನು ಈ ಮೊದಲು ಕಟ್ಟಡ ಡೇಂಜರಸ್ನಲ್ಲಿದೆ ಅಂತ ಸ್ಥಳೀಯ ಪಾಲಿಕೆ ಈ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಕಟ್ಟಡ ಬೀಳೋ ಹಂತದಲ್ಲಿದ್ರೂ ಅದನ್ನು ತೆರವು ಮಾಡುವ ಕಾರ್ಯಕ್ಕೆ ಮುಂದಾಗಿರಲಿಲ್ಲ. ಬೇಜವಾಬ್ದಾರಿಗೆ ಇಂದು 9 ಜೀವಗಳು ಪ್ರಾಣ ಬಿಟ್ಟಿದೆ. ಇದಕ್ಕೆ ಹೊಣೆ ಯಾರು ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಮನೆಯಲ್ಲಿ ಮೀನು ಸಾಕಲು ಬಿಟ್ಟಿಲ್ಲ ಅಂತ ಬಾಲಕನೋರ್ವ ಮನೆ ಬಿಟ್ಟು ಹೋದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಉತ್ತರಹಳ್ಳಿಯ ಗೌಡನಪಾಳ್ಯದ ನಿವಾಸಿ 13 ವರ್ಷದ ಕಿಶೋರ್ ನಾಪತ್ತೆಯಾದ ಬಾಲಕ ಕಿಶೋರ್ಗೆ ಮೀನು ಸಾಕುವ ಆಸೆ ಇತ್ತು. ಹಾಗಾಗಿ 15 ದಿನದ ಹಿಂದೆ ಮನೆಗೆ ಅಕ್ವೇರಿಯಂ ಫಿಶ್ ತಂದಿದ್ದ. ಆಗ ತಂದೆ ನಾಗೇಂದ್ರ ಹಣ ವ್ಯರ್ಥ ಮಾಡಬೇಡ ಅಂತ ಹೊಡೆದು ಬುದ್ಧಿವಾದ ಹೇಳಿದ್ರು. ಸಂಜೆ 5 ಗಂಟೆ ಸುಮಾರಿಗೆ ಸೈಕಲ್ನಲ್ಲಿ ಮನೆಯಿಂದ ಹೋಗಿದ್ದ ಕಿಶೋರ್ ರಾತ್ರಿ 10 ಗಂಟೆಯಾದ್ರೂ ವಾಪಸ್ ಬರಲಿಲ್ಲ. ಸಂಬಂಧಿಕರು ಹಾಗೂ ಸ್ನೇಹಿತರು ಶಾಲೆಯಲ್ಲಿ ವಿಚಾರಿಸಿದಾಗ್ಲೂ ಯಾವ ಸುಳಿವು ಸಿಕ್ಕಿಲ್ಲ. ಆನಂತರ ಪೊಲೀಸರಿಗೆ ಬಾಲಕನ ತಾಯಿ ಲಕ್ಷ್ಮಿ ದೂರು ನೀಡಿದ್ರು. 4 ದಿನದಿಂದ ಬಾಲಕ ಕಿಶೋರ್ ಪತ್ತೆಯಾಗದೆ ಪೋಷಕರು ಆತಂಕಗೊಂಡಿದ್ದು ಕಣ್ಣೀರು ಸುರಿಸುತ್ತಿದ್ದಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಬಾಲಕ ಕಿಶೋರ್ಗೆ ಹುಡುಕಾಟ ನಡೆಸಲಾಗಿದೆ. ರಸ್ತೆ ನಿರ್ಮಾಣ ಸಂಬಂಧ ಎಷ್ಟೇ ದೂರು ಕೊಟ್ಟರೂ ಸ್ಪಂದಿಸದ ಸರ್ಕಾರದ ವಿರುದ್ಧ ಸಿಡಿದೆದ್ದ ರೈತರು ಸ್ವಂತ ಖರ್ಚಿನಲ್ಲೇ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ ತಾಲೂಕಿನ ಓಬಣ್ಣಹಳ್ಳಿ ಗ್ರಾಮದಲ್ಲಿ ವಿಶಿಷ್ಟ ಪ್ರಯತ್ನ ಮಾಡಿದ್ದಾರೆ. ಪ್ರತಿ ರೈತರಿಂದ 25,000 ಹಣ ಹಾಕಿ 7 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ. ಟ್ರ್ಯಾಕ್ಟರ್ ಜೆಸಿಬಿ ಬಾಡಿಗೆ ಪಡೆದು ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. ಮಾಯಕೊಂಡ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೆ ಸಂಬಂಧಿಸಿದ ಅಧಿಕಾರಿಗಳ ಬಳಿ 10 ಕಡೆ ಸುತ್ತಾಡಿ ರೈತರು ಬೇಸತ್ತಿದ್ದಾರೆ. ಇದೇ ರಸ್ತೆಯಲ್ಲಿ ಓರ್ವ ರೈತ ಬಿದ್ದು ಕಾಲಿಗೆ ಪೆಟ್ಟಾಗಿ 2 ಲಕ್ಷ ರೂಪಾಯಿ ಆಸ್ಪತ್ರೆಗೆ ವೆಚ್ಚ ಮಾಡಿದ್ದ. ಹೀಗೆ ಬಿಟ್ರೆ ಕಷ್ಟ ಅಂತ ತಾವೇ ದುಡ್ಡು ಹಾಕೊಂಡು ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ. ಈಗಾಗಲೇ 5 ಕಿಲೋಮೀಟರ್ ರಸ್ತೆ ಪೂರ್ಣಗೊಂಡಿದ್ದು 2 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆರಂಭ ಆಗಿದೆ.